ಗಂಧದ ಅಭಿಷೇಕ ಶಾಸ್ತ್ರಗೆ ಚಂದ್ರದ ಅಭಿಷೇಕ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಗಳೇ, ಇವತ್ತು ಒಂದು ಮುಖ್ಯವಾದ ವಿಚಾರ ತೊಗೊಂಡು ಬಂದಿದ್ದೀನಿ ಸ್ವಾಮಿ. ಇವತ್ತು ತುಂಬ ಮುಖ್ಯವಾದ ಒಂದು ವಿಚಾರ ತೊಗೊಂಡು ಬಂದಿದ್ದೀನಿ. ಏನಂತ ಹೇಳಿದ್ರೆ, ತುಂಬ ಜನ ಅಯ್ಯಪ್ಪ ಭಕ್ತರು ಇದ್ರ ಬಗ್ಗೆ ವಿಷಯವನ್ನು ತಿಳಿಸೋಕ್ಕೆ ನನಗೆ ಕರೆ ಮಾಡಿ ಹೇಳಿದ್ದಾರೆ ಸ್ವಾಮಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಸ್ವಾಮಿಗಳು ತಪ್ಪದೆ ಅಂತ ಹೇಳ್ತೀನಿ, ಸ್ಕಿಪ್ ಮಾಡದೆ ಸಂಪೂರ್ಣವಾದ ವಿಡಿಯೋ ನೋಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ, ನಮ್ಮ ಮನೆಯಲ್ಲಿ ನಮಗೆ ಇಷ್ಟವಾದ ಒಂದು ತಿಂಡಿ ಇಲ್ಲ ಇಷ್ಟವಾದ ವಸ್ತು ಬೇಡ, ತಿಂಡಿನೇ ಇಟ್ಕೊಳ್ಳೋಣ ಸ್ವಾಮಿ. ನಮ್ಗೆ ಗೊತ್ತಿಲ್ಲದೆ ನಮ್ಗೆ ಇಷ್ಟವಾದ ತಿಂಡಿಯನ್ನು ಮನೇಲಿ ಮಾಡಿಡುವಾಗ ನಮ್ಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಆಗಿ ಅದನ್ನು ನಾವು ಹೋಗಿ ನೋಡಿದಾಗ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ. ನಮ್ಗೆ ಇಷ್ಟವಾದ ತಿಂಡಿ ಮಾಡಿಟ್ಟಿರುವಾಗ ನಮ್ಗೆ ಗೊತ್ತಿಲ್ಲದೆ ನಮಗೆ ಅದು ನೋಡಿದಾಗ ಎಷ್ಟು ಸಂತೋಷವಾಗುತ್ತೆ ಅಲ್ವಾ? ಆ ಸಂತೋಷವನ್ನು ನೋಡಿದ್ರೆ ಅವ್ರ ಹಿರಿಯರಿಗೂ ತಂದೆ ತಾಯಿಗಳಿಗೂ ತುಂಬ ಸಂತೋಷ ಆಗುತ್ತೆ. ಅದೇ ರೀತಿ ಮಕ್ಕಳಿಗೂ ಶಾಲೆಗೆ ಹೋಗಿ ಬಂದಿರುವಾಗ ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ಪ್ರಿಯವಾದ ಇಷ್ಟವಾದ ತಿಂಡಿನ ಮಾಡಿರುವಾಗ ಆ ಮಕ್ಕಳು ಆ ತಿಂಡಿ ನೋಡಿದಾಗ ಮೊಗದಲ್ಲಿ ಏನು ಸಂತೋಷ ಇರುತ್ತೆ ಸ್ವಾಮಿ. ಆ ಸಂತೋಷ ನೋಡೋದೇ ನಮ್ಗೆ ದೊಡ್ಡ ಸಂತೋಷ ಅಲ್ವಾ? ಇನ್ನೊಂದು ಉದಾಹರಣೆ ಕೊಡ್ತೀನಿ ಸ್ವಾಮಿ. ಆಫೀಸಲ್ಲಿ ನಮಗೆ ಬಾಸ್ಗೆ ಇಷ್ಟವಾದ ತಿಂಡಿನ ತಗೊಂಡು ಕೊಟ್ಟರೆ ಅವರು ಅದು ತಿಂದುಬಿಟ್ಟು ನೋಡಿ ಅವ್ರ ಮುಖದಲ್ಲಿ ಎಷ್ಟು ಸಂತೋಷ ಇರುತ್ತೆ ಅಲ್ವಾ? ಅದೇ ರೀತಿ ಕೊಲೀಗ್ಸ್ಗೂ ಪ್ರಿಯವಾದ ಒಂದು ತಿಂಡಿ ಅಂತ ಒಂದು ಕೊಟ್ಟರೆ ಅವರು ಅದನ್ನು ತಿಂದುಬಿಟ್ಟು ತುಂಬ ಸಂತೋಷ ಪಡ್ತಾರೆ. ಆ ಸಂತೋಷ ನೋಡೋದೇ ನಮಗೆ ದೊಡ್ಡ ಸಂತೋಷ. ಯಾಕಂದರೆ ಬೇರೆಯವ್ರ ಸಂತೋಷ ನೋಡಿದ್ರೆ ನಿಜವಾಗ್ಲೂ ಅಯ್ಯಪ್ಪ ಭಕ್ತರಾದಂಥ ಎಲ್ರಿಗೂ ಒಂದು ದೊಡ್ಡ ಸಂತೋಷ ಆಗುತ್ತೆ. ಸ್ವಾಮಿ ಶರಣಂ. ಯಾಕೆ ಈ ಸ್ಟೋರಿನ ಹೇಳಿದೆ, ಈ ಕಥೆನ ಹೇಳಿದೆ ಅಂತ ಹೇಳಿದ್ರೆ, ನಮಗೆ ಉಸಿರಿಗೆ ಉಸಿರಾಗಿ ಪ್ರಾಣಕ್ಕೆ ಪ್ರಾಣನಾಗಿ ಸದಾ ಅವನ ಚಿಂತೆಯಲ್ಲೇ ಮುಳುಗಿರುವ ನಮ್ಮ ದೇವರು ಏನಂತ ಬೇಕಾದ್ರೆ ಕರಿಬೋದು. ಸ್ನೇಹಿತ, ತಂದೆ, ತಾಯಿ, ಗುರು, ಏನು ಬೇಕಾದ್ರೆ ಕರಿಬೋದು. ಅವರಿಗೆ ಪ್ರಿಯವಾದ ಒಂದು ವಸ್ತು ಇದೆ. ಎಲ್ಲ ವಸ್ತು ಪ್ರಿಯನೇ, ಅವ್ರಿಗೆ ಎಲ್ಲ ವಸ್ತು ಕಂಡೂ ಪ್ರಿಯನೇ. ಆದರೆ ಒಂದು ಸ್ಪೆಷಲಾಗಿ ವಿಶೇಷವಾಗಿ ಒಂದು ವಸ್ತು ಇಷ್ಟ ಅವರಿಗೆ. ಮೊದಲು ಆ ದೇವರು ಯಾರಂತ ಹೇಳ್ಬಿಡ್ತೀನಿ. ಎಲ್ರಿಗೂ ಪ್ರಿಯವಾದದ್ದು ಯಾರು ಸ್ವಾಮಿ? ನಮ್ಮ ಸ್ವಾಮಿನೇ, ಧರ್ಮಶಾಸ್ತ್ರ ಅಯ್ಯಪ್ಪ. ಇವರಿಗೆ ಪ್ರಿಯವಾದದ್ದು ತುಪ್ಪ ಭಗವಂತನಿಗೆ ತುಂಬಾ ಇಷ್ಟ ಅಂತೆ. ಅದರಿಂದ ನಾವು ಆ ಪವಿತ್ರವಾದ ಪುಣ್ಯವಾದ ಆ ಇರುಮುಡಿಯಲ್ಲಿ ಆ ನೈತೇಂಗ ಅಂತ ಹೇಳ್ತೀವಲ್ಲ, ಆ ತೆಂಗಿನಕಾಯಲ್ಲಿ ಆ ತುಪ್ಪವನ್ನು ತುಂಬಿ ತಗೊಂಡೋಗಿ ಭಗವಂತನಿಗೆ ಅಭಿಷೇಕ ಮಾಡ್ತೀವಿ. ತುಂಬ ಜನ ಅಯ್ಯಪ್ಪ ಭಕ್ತರು ಹೇಳಿದ್ದಾರೆ, ಸ್ವಾಮಿಗಳು ಆ ತುಪ್ಪ ಗಟ್ಟಿಯಾಗಿ ಬರಬೇಕಂತೇಳಿ ಏನೇನೋ ಮಿಕ್ಸ್ ಮಾಡ್ತಾರೆ, ಏನೇನೋ ಸೇರಿಸ್ತಾರೆ, ಅದಕ್ಕೆ ಇಲ್ಲ ಕಡಿಮೆ ಬೆಲೆಯಲ್ಲಿ ತುಪ್ಪ ತೊಗೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ. ನಾನು ಅವ್ರಿಗೋಸ್ಕರ ಹೇಳ್ಕೊತೀನಿ ಸ್ವಾಮಿ, ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ತುಂಬಿಸುವ ತುಪ್ಪ, ಆ ತೆಂಗಿನಕಾಯಲ್ಲಿ ಏನು ನಾವು ತುಂಬಿಸ್ತೀವಿ ಆ ತುಪ್ಪ ಭಗವಂತನಿಗೆ ಅರ್ಪಣೆ ಆಗುವಂಥದ್ದು ಅಲ್ವಾ? ಅದು ತುಂಬಿಸುವಾಗ ನಾವು ಎಷ್ಟು ಶುದ್ಧವಾಗಿರ್ತೀವಿ, ಎಷ್ಟು ಪರಿಪೂರ್ಣವಾಗಿ ವ್ರತವನ್ನು ಆಚರಣೆ ಮಾಡಿರ್ತೀವಿ ಅಲ್ವಾ? ನೋಡಿರ್ತೀವಿ, ಒಂದು ಮಂಡಲ ಕಾಲ ಶ್ರದ್ಧಾ ಭಕ್ತಿಯಿಂದ ನಾವು ಕಟ್ಟುನಿಟ್ಟಾಗಿ ಆಚರಣೆ ಮಾಡಿ ಆ ಶುದ್ಧವಾದ ತುಪ್ಪವನ್ನು ತುಂಬಬೇಕು ಸ್ವಾಮಿ. ನಾವು ಎಷ್ಟು ಶುದ್ಧವಾಗಿರ್ತೀವೋ ಅದಕ್ಕಿಂತ ಶುದ್ಧವಾಗಿ ಆ ತುಪ್ಪ ಇರಬೇಕು. ಆ ತುಪ್ಪವನ್ನು ಶುದ್ಧವಾಗಿ ನಾವು ತುಂಬ್ತೀವಿ, ಶುದ್ಧವಾದ ತುಪ್ಪವನ್ನು ತುಂಬ್ತೀವಿ, ತಗೊಂಡೋಗಿ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಇದು ಗಿರಿಯರು ಏನಂತಾರೆ ಅಂದರೆ, ಆ ತುಪ್ಪ ಒಂದು ನಮ್ಮ ಆತ್ಮ. ಈ ಆತ್ಮ, ಈ ಜೀವಾತ್ಮ ಪರಮಾತ್ಮನಲ್ಲಿ ಹೋಗಿ ವಿಲೀನವಾದಾಗ ನಮಗೆ ಮರುಜನ್ಮ ಅಂತೆ. ಅಂದರೆ ಆ ತುಪ್ಪ ಭಗವಂತನಿಗೆ ಅಭಿಷೇಕ ಮಾಡಿದಾಗ ನಮಗೆ ಮರುಜನ್ಮ ಆಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಜೀವಾತ್ಮ ಪರಮಾತ್ಮನಲ್ಲಿ ಹೋಗಿ ಸೇರುತ್ತೆ. ಅರ್ಥ ಆಯ್ತಾ ಸ್ವಾಮಿ? ಈ ರೀತಿ ಭಗವಂತನಿಗೆ ಪ್ರಿಯವಾದ ತುಪ್ಪ ಹೋಗಿ ಸೇರಿದಾಗ ನಿಜವಾಗ್ಲೂ ಭಗವಂತ ಎಷ್ಟು ಸಂತೋಷ ಪಡ್ತಾರೆ ಅಂದರೆ ಅದಕ್ಕಿಂತ ಸಂತೋಷ ನಾವು ಪಡ್ತೀವಿ. ಹೌದಾ ಇಲ್ವಾ? ಯಾಕಂದರೆ ಸಾಧಾರಣ ಒಂದು ಮನುಷ್ಯನಿಗೆ, ವ್ಯಕ್ತಿಗೆ ಪ್ರಿಯವಾದ ಒಂದು ವಸ್ತುವನ್ನು ಕೊಡುವಾಗ ಆತ ಸಂತೋಷ ಪಡುವಾಗ ಅವನಿಗಿಂತ ಸಂತೋಷ ನಮಗಿರುತ್ತೆ. ಆ ರೀತಿ ಇರುವಾಗ ನಮಗೆ ಪ್ರಾಣಕ್ಕೆ ಪ್ರಾಣನಾಗಿರುವ ಭಗವಂತನಿಗೆ ತೊಗೊಂಡೋಗಿ ಕೊಡ್ತಿರುವಾಗ ನಮಗೆ ಎಷ್ಟು ಸಂತೋಷ ಇರುತ್ತೆ ಸ್ವಾಮಿ ಅಲ್ವಾ? ಅದಕ್ಕೆ ಹೇಳ್ತಾರೆ ಸ್ವಾಮಿ, ದಯವಿಟ್ಟು ಕಡಿಮೆ ಬೆಲೆಗೆ ಕೊಡ್ತಾರಂಥ ತುಪ್ಪನ ತಗೋಬೇಡಿ. ಅರ್ಥ ಆಯ್ತಾ? ಶುದ್ಧವಾದ ತುಪ್ಪವನ್ನೇ ತೆಗೆದುಕೊಂಡು ಹೋಗಿ ಸ್ವಾಮಿ. ಸ್ವಾಮಿ ಶರಣಂ. ಇಷ್ಟು ವಿಷಯ ತಿಳಿಸಿದ್ದೀನಿ. ಇನ್ನೊಂದು ವಿಷಯ ತಿಳಿಸ್ತೀನಿ ಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ, ಈ ಭಗವಂತನಿಗೆ ಹೋಗಿ ಸೇರಿದ ತುಪ್ಪ ಅಭಿಷೇಕ ಆಗಿದ ನಂತರ ಹಿಂದಿರುಗಿ ಬರುವ ತುಪ್ಪ ಸಾಧಾರಣವಾಗಿ ಬರಲ್ಲ ಸ್ವಾಮಿ, ಮದ್ದಾಗಿ ಬರುತ್ತೆ, ಔಷಧಿಯಾಗಿ ಬರುತ್ತೆ. ಎಷ್ಟೋ ಕಾಯಿಲೆಗಳನ್ನು ನಿವಾರಣೆ ಮಾಡುವಂತಹ ಒಂದು ಶಕ್ತಿ ಒಳಗೊಂಡಿರುತ್ತೆ ಆ ತುಪ್ಪದಲ್ಲಿ.
ಆ ತುಪ್ಪನ ಸೇವನೆ ಮಾಡಿದ ಎಷ್ಟೋ ರೋಗಿಗಳ ರೋಗ ನಿವಾರಣೆ ಆಗಿದೆ ಸ್ವಾಮಿ, ಗುಣ ಆಗಿದೆ. ನಮಗೆ ಎಷ್ಟೋ ರೋಗಗಳು ಗುಣ ಆಗಿದೆ ಸ್ವಾಮಿ, ನಿಮಗೂ ಗೊತ್ತು ಅಯ್ಯಪ್ಪ ಸ್ವಾಮಿ ಶರಣಂ. ಸೊ ಅದರಿಂದ ದಯವಿಟ್ಟು ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಸ್ವಾಮಿ ಶರಣಮಯ್ಯಪ್ಪ. ಅಷ್ಟು ಮಹಿಮೆ, ಅಷ್ಟು ಶಕ್ತಿ ಇದೆ ಆ ತುಪ್ಪದಲ್ಲಿ. ಆಮೇಲೆ ಇನ್ನೊಂದು ವಿಚಾರ ತಿಳಿಸ್ಬೇಕು ಸ್ವಾಮಿ, ಪ್ರಮುಖವಾಗಿ ಈ ವಿಚಾರ ತಿಳಿಸ್ಬೇಕು ನಾನು. ಏನಂದರೆ ಸ್ವಾಮಿಗಳು ಕಷ್ಟಪಟ್ಟು ಯಾತ್ರೆ ಮಾಡ್ತೀರ, ವ್ರತ ಬಿದ್ದು ಇಷ್ಟಪಟ್ಟು ಯಾತ್ರೆ ಮಾಡೋ ಸಮಯದಲ್ಲಿ ಅಲ್ಲಿ ಹೋಗಿ ದರ್ಶನ ಆಗಿದ ತಕ್ಷಣ ಸ್ಪೀಡಾಗಿ ವಾಪಸ್ ಬಂದುಬಿಡ್ತೀರ. ದಯವಿಟ್ಟು ಈ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ, ಹೇಳ್ತೀನಿ ಕೇಳಿ. 1 ದಿನ ಆದರೂ ಸರಿ, 2 ದಿನ ಆದರೂ ಸರಿ, ಭಗವಂತನಿಗೆ ಅಭಿಷೇಕ ಮಾಡಿನೇ ಹಿಂದಿರುಗಬೇಕು ಸ್ವಾಮಿ. ಹಾಗಿದ್ದರೆ ಮಾತ್ರ ನಿಮ್ಮ ಯಾತ್ರೆ ಪೂರ್ಣ ಫಲಗೊಳ್ಳೋದು. ಯಾತ್ರೆ ಪೂರ್ಣ ಆಗುತ್ತೆ, ಪೂರ್ಣ ಫಲವನ್ನು ನಿಮಗೆ ಸಿಗುತ್ತೆ. ಇಲ್ಲಾಂದರೆ ಏನೂ ಸಿಗಲ್ಲ ಸ್ವಾಮಿ. ಸ್ವಾಮಿ ಶರಣ ಈಗಲೇ ಹೇಳಿದ್ದೀನಿ, ಭಗವಂತನಿಗೆ ಪ್ರಿಯವಾದ ಒಂದು ತುಪ್ಪ ಭಗವಂತನಿಗೆ ಸಲ್ಲಲೇಬೇಕು. ನೀವು ಅದನ್ನು ಸಲ್ಲದೆ ವಾಪಸ್ ತಂದರೆ ಏನೂ ಪ್ರಯೋಜನ ಇಲ್ಲ ಸ್ವಾಮಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಗೆ ಅಭಿಷೇಕ ಆನಂದ ಬಾಷ್ಪದ ಅಂಜಲಿ. ಸೊ ನಿಮಗೆ ಇಷ್ಟು ವಿಷಯಗಳು ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲ ನಮ್ಗೆ ಕಾಲ್ ಮಾಡಿ ಸ್ವಾಮಿ. ಸೊ ಇನ್ನೂ ವಿಷಯ ಇದೆ ಸ್ವಾಮಿ, ಹೇಳ್ತೀನಿ. ಎಷ್ಟೋ ಜನ ಅಯ್ಯಪ್ಪ ಭಕ್ತರಿಗಿನ್ನೂ ಇರುಮುಡಿದ ಬಗ್ಗೆನೇ ಗೊತ್ತಿಲ್ಲ ಸ್ವಾಮಿ, ನನಗೆ ಗೊತ್ತಿರೋ ಥರ. ಯಾಕಂದರೆ ಆ ಇರುಮುಡಿಯಲ್ಲಿ ಏನೇನು ಪದಾರ್ಥಗಳು ಇಡಬೇಕು, ಯಾಕೆ ಆ ಇರುಮುಡಿಯ ತತ್ವವೇನು, ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತೀವಿ ಸ್ವಾಮಿ ಮುಂದಿನ ವಿಡಿಯೋಲಿ. ಅಯ್ಯಪ್ಪ ಸ್ವಾಮಿ ಶರಣಂ. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇರೋ ಸಬ್ಸ್ಕ್ರೈಬರ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಈ ಒಂದು ಸಬ್ಸ್ಕ್ರೈಬರಿಂದ ಎಷ್ಟೋ ಜನ ಅಯ್ಯಪ್ಪ ಭಕ್ತರಿಗೆ, ಹೊಸ ಅಯ್ಯಪ್ಪ ಭಕ್ತರಿಗೆ ಈ ವಿಡಿಯೋ ತಲುಪುತ್ತೆ ಸ್ವಾಮಿ. ಅದೇ ರೀತಿ ಲೈಕ್ ಕೊಡಿ, ಕಮೆಂಟ್ ಮಾಡಿ ಸ್ವಾಮಿ ಶರಣಂ. ಇದರಿಂದ ಎಷ್ಟೋ ಅಯ್ಯಪ್ಪನ ಭಕ್ತರಿಗೆ ಉಪಯೋಗ ಆಗುತ್ತೆ ಸ್ವಾಮಿ, ಹೊಸ ಅಯ್ಯಪ್ಪ ಭಕ್ತರಿಗೆ ಇದು ತಲುಪುತ್ತೆ. ನೀವು ಹೇಗೆ ಇದನ್ನು ನೋಡ್ತಾ ಇದ್ದೀರಾ, ನಿಮ್ಗೆ ಹೇಗೆ ಬಂತು ಸ್ವಾಮಿ ಇದು ಚಾನಲ್ಲು, ಈ ಚಾನಲ್ ನಿಮ್ಗೆ ಹೇಗೆ ಬಂತು ಸ್ವಾಮಿ, ಸೊ ಅದೇ ರೀತಿ ಅವ್ರಿಗೂ ಹೋಗುತ್ತೆ ಸ್ವಾಮಿ. ಸೊ ಅದರಿಂದ ಅವರು ಈ ವಿಷಯವನ್ನು ತಿಳಿತಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಅಯ್ಯಪ್ಪನ ವಿಷಯ ತಿಳಿಯಲಿ, ಎಲ್ಲರೂ ಸದಾ ಅಯ್ಯಪ್ಪನ ಬೇಡನ ಅವನ ನಾಮ ಜಪ, ಅವನ ನಾಮವನ್ನು ನೆನೆಯುವ ಮನಸ್ಸನ್ನು ಕೊಡಲಿ ಭಗವಂತ ಅಂತೇಳಿ ಎಲ್ಲರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ. ಅಭಿಷೇಕ ಶಾಸ್ತ್ರಗೆ ತುಪ್ಪದ ಅಭಿಷೇಕ, ತಲೆ ಮೇಲೆ ನಿನ್ನ ಇರುಮುಡಿಯೂ ಇರಲು ಮನದಲ್ಲಿ ನೋಡು.